ನಮಸ್ಕಾರ ಸ್ನೇಹಿತರೆ, ನೀವು ಬೆಳಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆಯವರೆಗೆ ಕೆಲಸದಲ್ಲಿ ತೊಡಗಿರುತ್ತೀರಿ. ಇದೇ ಪ್ರತಿಯೊಬ್ಬರ ಜೀವನದ ದೈನಂದಿನ ಚಟುವಟಿಕೆಯಾಗಿದೆ. ಆದರೆ ನಿಮಗೆ ತಿಳಿದಿರಲಿ ಸ್ನೇಹಿತರೆ, ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ. ಏಕೆಂದರೆ ಜಗತ್ತಿನ ಅತಿದೊಡ್ಡ ಶ್ರೀಮಂತನಾದ ಟೆಸ್ಲಾ ಕಂಪನಿಯ ಮಾಲೀಕನಾದ ಎಲಾನ್ ಮಸ್ಕ್ ರವರು ಒಂದು ನಲ್ಲಿ ಹೇಳಿರುವ ಸಂಗತಿ ತಿಳಿದರೆ ಸ್ನೇಹಿತರೆ ನೀವು ಅಚ್ಚರಿಯಾಗುವುದು ಖಚಿತ. ಏಕೆಂದರೆ ಎಲಾನ್ ಮಸ್ಕ್ ರವರು ನುಡಿದಿರುವ ಸತ್ಯವೇನೆಂದು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ಭೇಟಿ ನೀಡಿದಿರೋ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿನ ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಳ್ಳಿ ಸ್ನೇಹಿತರೆ. ಇನ್ನು 20 ವರ್ಷಗಳಲ್ಲಿ ನಿಮ್ಮ ದೈನಂದಿನ ಚಟುವಟಿಕೆಗಳು ಸಂಪೂರ್ಣವಾಗಿ ಬದಲಾಗುತ್ತವೆ. ಏಕೆಂದರೆ ಆಗ ನಿಮಗೆ ಮಾಡಲು ಯಾವುದೇ ಕೆಲಸ ಇರುವುದೇ ಇಲ್ಲ ಸ್ನೇಹಿತರೆ. ಏಕೆಂದರೆ ನಿಮ್ಮ ಜಾಗವನ್ನು ಭವಿಷ್ಯದ AI ರೋಬೋಟ್ಗಳು ವಶಪಡಿಸಿಕೊಳ್ಳಲಿವೆ. ಕೆಲಸವು ನಿಮಗೆ ಆಗ ಹವ್ಯಾಸದ ರೀತಿ ಆಗಿಬಿಡುತ್ತೆ ಸ್ನೇಹಿತರೆ. ಎಲಾನ್ ಮಸ್ಕ್ ರವರು ಇತ್ತೀಚೆಗಷ್ಟೇ ಭಾರತ ಮೂಲದ ಪಾಡ್ಕ್ಯಾಸ್ಟ್ ಚಾನಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ಬೆಂಗಳೂರು ಮೂಲದ ನಿತೀಶ್ ಕಾಮತ್ ರವರ ಜೆರೋದಾದ ಸಹ ಸಂಸ್ಥಾಪಕ ಆದ ನಿತೀಶ್ ಕಾಮತ್ ರವರ ಪಾಡ್ಕ್ಯಾಸ್ಟ್ ಚಾನಲ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ನಿತೀಶ್ ಭವಿಷ್ಯದ ಜಾಬ್ ಕಲ್ಚರ್ ಬಗ್ಗೆ ಕೇಳಿದಾಗ ಮಸ್ಕ್ ಈ ರೀತಿ ಹೇಳಿದ್ದಾರೆ. ನನ್ನ ಊಹೆಯ ಪ್ರಕಾರ ಇನ್ನು 15ರಿಂದ 20 ವರ್ಷಗಳಲ್ಲಿ ಜಾಬ್ ಅನ್ನೋದು ಆಪ್ಷನಲ್ ಆಗಿಬಿಡುತ್ತೆ. ಜನ ಅವರಿಗೆ ಇಷ್ಟ ಇದ್ದರೆ ಕೆಲಸ ಮಾಡಬಹುದು, ಬೇಡ ಆದರೆ ಬಿಡಬಹುದು. ಈ ಕ್ರಾಂತಿಗೆ ಕಾರಣ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಥವಾ AI ರೋಬೋಟ್ಗಳು ಸ್ನೇಹಿತರೆ. ನೀವು ಕೆಲಸ ಮಾಡ್ತೀನಿ ಅಂದರೂ ನಿಮಗೆ ಮಾಡಲು ಯಾವುದೇ ಕೆಲಸ ಇರುವುದೇ ಇಲ್ಲ. ಏಕೆಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ AI ರೋಬೋಟ್ಗಳು ಬಂದು ಕೂತಿರುತ್ತವೆ ಸ್ನೇಹಿತರೆ. AI ರೋಬೋಟ್ಗಳು ನಿಮ್ಮ ಮನೆಗೆ ಕೂಡ ಬರುತ್ತದೆ ಎಂದು ಖುದ್ದು ಎಲಾನ್ ಮಸ್ಕ್ ರವರೇ ಹೇಳಿದ್ದಾರೆ. ಮನೆ ಕ್ಲೀನಿಂಗ್ನಿಂದ ಹಿಡಿದು ಡ್ರೈವಿಂಗ್, ಟೀಚಿಂಗ್ ಹಾಗೂ ಆಫೀಸ್ ವರ್ಕ್ ಹಾಗೂ ಇಂಡಸ್ಟ್ರಿಯಲ್ ಮುಂತಾದ ಕೆಲಸಗಳಿಗೆ ಸಂಬಳ ಕೇಳದ, ಯಾವುದೇ ತಪ್ಪನ್ನೇ ಮಾಡದ ಹಾಗೂ ಕೆಲಸಕ್ಕೆ ರಜೆ ಹಾಕದ AI ರೋಬೋಟ್ಗಳು ಕಾಲಿಟ್ಟಿರುತ್ತವೆ ಸ್ನೇಹಿತರೆ. ಇಂದಿನ ಸಮಯದಲ್ಲಿ 7-8 ಗಂಟೆ ಶಿಫ್ಟ್ ವೈಸ್ ಕೆಲಸ ಮಾಡುವ ಮನುಷ್ಯರ ಬದಲಿಗೆ ದಿನದ 24 ಗಂಟೆಯೂ ಕೂಡ ಕೆಲಸ ಮಾಡಲು ಸಾಮರ್ಥ್ಯ ಹೊಂದಿದ ರೋಬೋಟ್ಗಳು ಈ ಮಾನವ ಪ್ರಪಂಚವನ್ನು ಆಳುತ್ತಿರುತ್ತವೆ ಸ್ನೇಹಿತರೆ. ಈ ರೋಬೋಟ್ಗಳಿಂದ ದೇಶದ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದಕತ್ವ ಹೆಚ್ಚಾಗುತ್ತದೆ. ಇಂದು ಪ್ರತಿಯೊಂದು ವಸ್ತು ತಯಾರಾಗಲು ಸಾಕಷ್ಟು ಸಮಯ ಬೇಕು. ಆದರೆ ಆಗ ಯಾವುದೇ ದೊಡ್ಡ ಕೆಲಸದ ವಸ್ತುಗಳಾದರೂ ಕೆಲವೇ ನಿಮಿಷಗಳಲ್ಲಿ ಅದನ್ನು ಮಾಡಿ ಮುಗಿಸುತ್ತವೆ ಸ್ನೇಹಿತರೆ. ಮನುಷ್ಯ ಯಾವ ಹಣಕ್ಕಾಗಿ ಎಂತಹದೇ ಕೆಲಸವನ್ನು ಮಾಡಲು ತಯಾರಾಗಿರುವ ಈ ಕಾಲದಲ್ಲಿ ಎಷ್ಟೇ ಸಂಪತ್ತನ್ನು ಗಳಿಸಿದರೂ ಅಂದಿನ ವೇಳೆ ಆ ಗಳಿಸಿರುವ ಸಂಪತ್ತಿಗೆ ಮೌಲ್ಯವೇ ಇಲ್ಲದಂತಾಗುವುದು ಸ್ನೇಹಿತರೆ. ಹಣ ಕೇವಲ ಆಗ ಒಂದು ಕಾಗದ ಆಗಿ ಉಳಿಯುತ್ತದೆ ಸ್ನೇಹಿತರೆ. ಮುಂದೆ ಎಂತಹ ಸನ್ನಿವೇಶ ಬರುತ್ತೆಂದರೆ ರೋಬೋಟ್ಗಳಿಗೂ ಕೂಡ ಮಾಡಲು ಕೆಲಸವೇ ಉಳಿಯುವುದಿಲ್ಲ. ಆಗ ರೋಬೋಟ್ಗಳು ತಮಗಾಗಿ ತಾವೇ ಕೆಲಸ ಮಾಡಿಕೊಳ್ಳುತ್ತವೆ ಸ್ನೇಹಿತರೆ. ಎಲಾನ್ ಮಸ್ಕ್ ರವರು ಭವಿಷ್ಯದ ಬಗೆಗೆ ಈ ರೀತಿ ನುಡಿದಿದ್ದಾರೆ ಸ್ನೇಹಿತರೆ. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ತಿಳಿದುಕೊಂಡಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ. ಇಂತಹದೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ಸ್ನೇಹಿತರೆ.